ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೋಧಿ ಹಿಟ್ಟಿನಲ್ಲಿ ಬನ್ಸ್ ಹೇಗೆ ಮಾಡೋದಂತ ನೋಡುವ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಮೈದಾ ಹಿಟ್ಟಿನಲ್ಲಿ ಬನ್ಸ್ ಹೇಗೆ ಮಾಡಬೇಕು ಅಂತ. ಅದರಲ್ಲಿ ನಾನು ಡೀಟೇಲ್ ಆಗಿ ವಿಡಿಯೋನ ತೋರಿಸಲಿಲ್ಲ, ಬಟ್ ಇದರಲ್ಲಿ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಎಲ್ಲನೂ ಸಿಗುತ್ತೆ. ಆದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ನು ಈ ಬನ್ಸ್ ಮೈದಾ ಹಿಟ್ಟಲ್ಲಿ ಮಾಡೋದಕ್ಕಿಂತ ನಾವು ಗೋಧಿ ಹಿಟ್ಟನ್ನು ಬಳಸಿ ಮಾಡೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡ್ಬೋದು ಅಂತ ನೋಡುವ. ಮೊದಲಿಗೆ ಇಲ್ಲಿ ನಾನು 6 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಸಣ್ಣದಾಗಿರುವಂಥ 6 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಹಾಗೆ ನೀವು ದೊಡ್ಡ ಬಾಳೆಹಣ್ಣು ಆದರೆ 1 ಅಥವಾ 1.5 ತಗೊಳ್ಬಹುದು. ಹಾಗೆ ಇನ್ನು ಈ ಬಾಳೆಹಣ್ಣನ್ನು ಚೆನ್ನಾಗಿ ಈ ರೀತಿ ಒಂದು ಫೋರ್ಕ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಇದನ್ನು ಮಿಕ್ಸಿ ಜಾರ್ನಲ್ಲೂ ಕೂಡ ಮಾಡ್ಕೋಬಹುದು. ಬಟ್ ಕೆಲವರಿಗೆ ಗೊತ್ತಿರೋದಿಲ್ಲ, ಈ ರೀತಿ ಮಾಡೋ ಪ್ರೊಸೀಜರ್ ಹೇಗಂತ ಗೊತ್ತಿರೋದಿಲ್ಲ. ಆದ್ದರಿಂದ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಈ ಬಾಳೆಹಣ್ಣನ್ನು ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಬನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ. ಇನ್ನು ಇದಕ್ಕೆ ಶುಗರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ನಾನಿಲ್ಲಿ ಶುಗರ್ ಲೆಸ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದರಲ್ಲಿ ನಾನು ಬಾಳೆಹಣ್ಣು ಜಾಸ್ತಿ ಹಾಕಿರೋದ್ರಿಂದ ಸ್ವೀಟ್ ಸ್ವಲ್ಪ ಕೊಡುತ್ತೆ ಸಾಕು. ಹಾಗಾಗಿ ನಾನು ಶುಗರ್ ಲೆಸ್ ಮಾಡ್ತಾ ಇದ್ದೇನೆ. ಇನ್ನು ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ನೀವು ಶುಗರನ್ನು ಆ್ಯಡ್ ಮಾಡ್ಕೋಬಹುದು. ಅದು ಸ್ವಲ್ಪ ಬಾಳೆಹಣ್ಣು ಸ್ಮ್ಯಾಶ್ ಆದ ನಂತರ ಇನ್ನು ಇದಕ್ಕೇ ಶುಗರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕರಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೇಸ್ಟ್ ಥರ ಆಗಬೇಕು. ಇಲ್ಲಿ ನಾನು ಬರೀ ಬಾಳೆಹಣ್ಣನ್ನು ತಗೊಂಡು ಮಾಡಿದ್ರಿಂದ ಇದು ನನಗೆ ಸ್ವಲ್ಪ ಕ್ರೀಮ್ ಥರ ಸಿಕ್ಕಿದೆ. ಇನ್ನು ನೀವು ಇದಕ್ಕೆ ಶುಗರನ್ನು ಆ್ಯಡ್ ಮಾಡಿಕೊಂಡು ಮಾಡಿದರೆ ಈ ನಿಮಗೆ ಸ್ವಲ್ಪ ತೆಳುವಾಗಿರುವಂತಹ ಪೇಸ್ಟ್ ಸಿಗುತ್ತೆ. ಯಾಕಂತ ಹೇಳಿದರೆ ಸಕ್ಕರೆ ಕರಗಿದ ತಕ್ಷಣ ಸ್ವಲ್ಪ ನೀರು ಬಿಡುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ನೀರು ಥರ ಸಿಗುತ್ತೆ. ಇನ್ನು ಇದಕ್ಕೆ ನಾವು ಕರ್ಡನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಮೊಸರನ್ನು ಆ್ಯಡ್ ಮಾಡ್ಕೋಬೇಕು. ಮೊಸರು ಜಾಸ್ತಿ ಏನು ಬೇಕಾಗಿರೋದಿಲ್ಲ, ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಸಾಕಾಗುತ್ತೆ ಅಷ್ಟೇ. ಇನ್ನು ಕರ್ಡನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿದ್ದು ಬಾಳೆಹಣ್ಣಿನ ಪೇಸ್ಟಲ್ಲಿ ಹೊಂದ್ಕೊಳ್ಬೇಕು ಮೊಸರು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಬನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮೈದಾದು ಆಗಿರ್ಬೋದು ಅಥವಾ ಗೋಧಿದೇ ಆಗಿರ್ಬೋದು, ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುವಂತಹ ಬನ್ಸ್ ಸಿಗುತ್ತೆ. ನೋಡಿ, ಇನ್ನು ಇದಕ್ಕೆ 1-2 ಏಲಕ್ಕಿನ ಹಾಕ್ಕೊಳ್ಬೇಕಾಗುತ್ತೆ. ಅದು ಏಲಕ್ಕಿ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ. ಯಾಕಂತ ಹೇಳಿದರೆ ಸ್ವಲ್ಪ ಪರಿಮಳ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕುಟ್ಕೊಂಡು ಹಾಕಿ ಏಲಕ್ಕಿನ. ಇನ್ನು ಏಲಕ್ಕಿ ಹಾಕಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಹಾಗೆ ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನೋಡಿ, ಇವಾಗಿದ್ದು ರೆಡಿ ಆಗ್ತಾ ಬಂತು. ಇನ್ನು ಇದಕ್ಕೆ ನಾವು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ಈ ಬನ್ಸನ್ನು ಮಾಡುವಾಗ ಯಾವುದೇ ಮೆಷರ್ಮೆಂಟ್ ಬೇಕಾಗೋದಿಲ್ಲ, ಹಾಗೇ ಈ ಬನ್ಸನ್ನು ಮಾಡ್ಕೋಬೋದು. ಇನ್ ಕೇಸ್ ನೀವೇನಾದರೂ ಮೆಷರ್ಮೆಂಟಲ್ಲೇ ಮಾಡಬೇಕು ಅಂತ ಇದ್ದರೆ 1 ಅಥವಾ 1.5 ಕಪ್ನಾಗುವಷ್ಟು ನೀವು ಗೋಧಿ ಹಿಟ್ಟನ್ನು ತಗೊಳ್ಬೋದು. ಅಥವಾ ಮನೆಯಲ್ಲಿರುವಂಥ ಸಣ್ಣ ಬೌಲ್ ಆಗಿರಬಹುದು, ಸಣ್ಣ ಲೋಟ ಆಗಿರ್ಬೋದು, ಅದರಿಂದ ಸಹಾಯದಿಂದನೂ ಕೂಡ ನೀವು ಇದನ್ನು ಮೆಷರ್ಮೆಂಟ್ ಪ್ರಕಾರ ಇದರಲ್ಲಿ ನೀವು ಗೋಧಿ ಹಿಟ್ಟನ್ನು ಹಾಕೋಬಹುದು. ಹಾಗೆ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ನೋಡಿ, ಇದು ಕನ್ಫ್ಯೂಷನ್ ಆಗಬೇಡಿ, ಇದು ಗೋಧಿ ಹಿಟ್ಟು ಮೈದಾ ಅಲ್ಲ. ವಿಡಿಯೋದಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ಗೋಧಿ ಹಿಟ್ಟು. ಇವಾಗ ಇದನ್ನು ನಾವು ಮಿಕ್ಸ್ ಮಾಡಿಟ್ಟಂಥ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಮೆಷರ್ಮೆಂಟ್ ಪ್ರಕಾರ ಮಾಡ್ತಾ ಇಲ್ಲ, ಹಾಗೇನೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನು ಈ ಬಾಳೆಹಣ್ಣಿನ ಪೇಸ್ಟ್ಗೆ ಎಷ್ಟು ಹೊಂದಿಕೊಳ್ಳುತ್ತೋ ಅಷ್ಟನ್ನು ಮಾತ್ರ ಪೌಡ್ರನ್ನು, ಅಂದರೆ ಗೋಧಿ ಪೌಡ್ರನ್ನು ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಗೋಧಿ ಪೌಡರ್ ಹಾಕಿದ ನಂತರ ಇನ್ನು ಇದಕ್ಕೆ 1 ಪಿಂಚಿನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಇವೆಲ್ಲನೂ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗುವವರೆಗೂ, ಅಂದರೆ ಬಾಳೆಹಣ್ಣಿನ ಪೇಸ್ಟ್ನಲ್ಲಿ ಸ್ವಲ್ಪ ಗಟ್ಟಿಯಾಗುವವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಷ್ಟ ಆಗಿದ ನಂತರ ಇನ್ನು ನಾವು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಫೋರ್ಕಲ್ಲಿದ್ದಂಥ ಹಿಟ್ಟನ್ನು ಸ್ವಲ್ಪ ತೆಗೆಯುವ. ಇನ್ನು ಕೈಯಲ್ಲಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟ ಆಗಿದ ನಂತರ ಇನ್ನು ಕೈಯಿಂದಲೇ ನಾವು ಇದನ್ನು ಹದ ಮಾಡ್ಕೊಳ್ಳುವ, ಅಂದರೆ ಗಟ್ಟಿ ಮಾಡ್ಕೊಳ್ಳುವ. ನಾವು ಚಪಾತಿ ಪೂರಿಗೆ ಯಾವ ರೀತಿ ಇದನ್ನು ಹದ ಮಾಡ್ಕೊಳ್ತೇವೆ ನೋಡಿ, ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು. ನೋಡಿ, ಇದು ಗೋಧಿ ಹಿಟ್ಟು ಆದ ಕಾರಣ ಇದು ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಆದಷ್ಟು ನಾವು ಪ್ರೆಷರ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಹದನ ಮಾಡ್ಕೋಬೇಕು ಸಾಫ್ಟಾಗಿ. ಇನ್ನು ಇದಕ್ಕೆ ನಾವು ನೀರೆಲ್ಲ ಹಾಕಲಿಕ್ಕಿಲ್ಲ, ಇದೇ ಪೇಸ್ಟಲ್ಲಿ ನಾವು ಇದನ್ನು ಹದ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಪ್ರೆಷರ್ ಹಾಕ್ಕೊಂಡು ಇದನ್ನು ನಾವು ಹದ ಮಾಡ್ಕೊಳ್ಬೇಕು. ನೀರು ಅಥವಾ ಮೊಸರು ಇನ್ಯಾವುದೇ ಇದಕ್ಕೆ ನಾವು ಆ್ಯಡ್ ಮಾಡಲಿಕ್ಕಿಲ್ಲ.
ಸೊ ಇಲ್ಲಿ ನಾನು ಹಿಟ್ಟನ್ನು ಹದ ಮಾಡುವಾಗ ನನಗೆ ಸ್ವಲ್ಪ ಹಿಟ್ಟು ಗಟ್ಟಿನೇ ಸಿಗುತ್ತೆ. ಯಾಕಂತ ಹೇಳಿದರೆ ನಾನಿಲ್ಲಿ ಶುಗರನ್ನು ಆ್ಯಡ್ ಮಾಡಲಿಲ್ಲ. ಆದ ಕಾರಣ ಇದು ನನಗೆ ಸ್ವಲ್ಪ ಗಟ್ಟಿಯಾಗೇ ಸಿಗುತ್ತೆ. ಇನ್ ಕೇಸ್ ನೀವೇನಾದರೂ ಶುಗರನ್ನ ಆ್ಯಡ್ ಮಾಡ್ಕೊಂಡು ಇದನ್ನು ಮಾಡಿದರೆ ನಿಮಗೆ ಹಿಟ್ಟು ಸಾಫ್ಟಾಗಿ ಸಿಗುತ್ತೆ. ಸೊ ಇನ್ನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಜೀರಿಗೆ ಇಷ್ಟ ಇಲ್ಲದವರದನ್ನು ಸ್ಕಿಪ್ ಮಾಡ್ಕೋಬೋದು. ಕಪ್ಪು ಎಳ್ಳನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಿನ್ನುವಾಗ ಬಾಯೆಲ್ಲ ಸಿಗುತ್ತಲ್ವ, ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬನ್ಸ್. ಸೊ ಇವಾಗ ನೋಡಿ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಇದನ್ನು ಗಟ್ಟಿ ಮಾಡ್ಕೊಳ್ಳಿ, ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕಿಬಿಟ್ಟು ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದರೆ ಗೋಧಿ ಹಿಟ್ಟು ಆದ ಕಾರಣ ಇದಕ್ಕೆ ನಾವು ಜಾಸ್ತಿ ಪ್ರೆಷರನ್ನು ಹಾಕ್ಕೊಂಡು ಇದನ್ನು ಸಾಫ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ ಇದು ರೆಡಿ ಆಗ್ತಾ ಬಂದಿದೆ. ಇದನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಅಂದರೆ, ನಾವು ಚಪಾತಿಗೆ ಯಾವ ರೀತಿ ನಾವು ಸಾಫ್ಟ್ ಮಾಡ್ಕೊಳ್ತೇವೆ ನೋಡಿ, ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಪರವಾಗಿಲ್ಲ, ಸ್ವಲ್ಪ ಸಾಫ್ಟ್ ಆಗಿರಬೇಕು. ಸೊ ನೋಡಿ ಇವಾಗ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10 ರಿಂದ 20 ನಿಮಿಷ ಇದನ್ನು ಬಿಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಇದು ಗೋಧಿ ಹಿಟ್ಟು ಆದ ಕಾರಣ ಇದನ್ನು ಸ್ವಲ್ಪ ಜಾಸ್ತಿ ನಾವು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ಮೈದಾ ಹಿಟ್ಟಾದರೆ ಹಾಗಲ್ಲ, ಮೈದಾ ಹಿಟ್ಟು ಸ್ವಲ್ಪ 10 ರಿಂದ 15 ನಿಮಿಷದಲ್ಲಿ ನಮಗೆ ಸಾಫ್ಟಾಗಿ ಸಿಗುತ್ತೆ. ಬಟ್ ಇದು ಹಾಗಲ್ಲ, ಇದು ಗೋಧಿ ಹಿಟ್ಟು ಆದ ಕಾರಣ ಸ್ವಲ್ಪ ಜಾಸ್ತಿನೇ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ಸೊ ನೋಡಿ ಇವಾಗ 20 ನಿಮಿಷ ಆಗಿದೆ. ಇಲ್ಲಿ ಹಿಟ್ಟು ಕೂಡ ಸಾಫ್ಟ್ ಆಗಿದೆ ನೋಡಿ, ಯಾವ ರೀತಿ ಸಾಫ್ಟ್ ಆಗಿದೆ ಅಂತ ನೋಡಿ ತೋರಿಸ್ತೇನೆ ನೋಡಿ. ಈ ರೀತಿ ಸಾಫ್ಟ್ ಆಗಿರಬೇಕು ನೋಡಿ. ಚೆನ್ನಾಗಿ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಮೇಲೆ ನಾವು ಎಣ್ಣೆ ಹಾಕಿರೋದ್ರಿಂದ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ ಇವಾಗ ಮಿಕ್ಸ್ ಆಗಿದ ನಂತರ ಇನ್ನು ನಾವು ಇದನ್ನು ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆಯನ್ನು ಮಾಡ್ಕೋಬೇಕಾಗತ್ತೆ. ತುಂಬ ದೊಡ್ಡದು ಅಲ್ಲ, ನಮಗೆ ಬನ್ಸ್ ಮಾಡಲಿಕ್ಕೆ ಎಷ್ಟು ಗಾತ್ರದ ಉಂಡೆ ಬೇಕು ಅಷ್ಟು ಸೈಜಲ್ಲಿ ನಾವು ಉಂಡೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಈ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಮೀಡಿಯಮ್ ಸೈಜ್ ಇದ್ದರೆ ಓಕೆ. ಇನ್ನು ಎಲ್ಲ ಉಂಡೆಗಳನ್ನು ಒಮ್ಮೆ ರೆಡಿ ಮಾಡ್ಕೊಂಡಿಡುವ, ಮತ್ತು ಬನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನೋಡಿ ಇವಾಗ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಂಡಾಗಿದೆ. ಈ ರೀತಿ ಮಾಡಿಕೊಂಡ್ರೆ ನಮಗೆ ಬೇಗನೆ ನಾವು ಬನ್ಸನ್ನು ರೆಡಿ ಮಾಡ್ಕೋಬೋದು. ಸೊ ಇವಾಗ ಒಂದು ಸೈಡಲ್ಲಿ ಇದನ್ನು ಇಡುವ. ಇನ್ನು ಬನ್ಸನ್ನು ರೆಡಿ ಮಾಡೋದಕ್ಕೆ ಈ ರೀತಿಯಾಗಿರುವಂಥ ರೋಟಿ ಮೇಕರ್ ಇದ್ದರೆ ಇನ್ನೂ ತುಂಬ ಬೇಗನೆ ಬನ್ಸ್ ರೆಡಿ ಆಗುತ್ತೆ, ಚೆನ್ನಾಗಿ ರೆಡಿ ಆಗುತ್ತೆ ಈ ರೀತಿಯ ಮೇಕರ್ ಇದ್ದರೆ. ಇನ್ನು ಇದಕ್ಕೆ 2 ಕವರ್ ಕೂಡ ಬೇಕಾಗುತ್ತೆ. ಈ ಕವರಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕಾಗುತ್ತೆ. ಯಾಕಂತ ಹೇಳಿದರೆ ಕವರಿಗೆ ಎಣ್ಣೆ ಹಚ್ಚಲಿಲ್ಲ ಅಂದರೆ ನಮ್ಮ ಬನ್ಸ್ ಇದರಿಂದ ಎದ್ದೇಳೋದಿಲ್ಲ. ಹಾಗಾಗಿ ನಾವು ಕವರಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಇದರಿಂದ ನಾವು ಮಾಡ್ಕೋಬೇಕಾಗುತ್ತೆ ಬನ್ಸ್ನ. ಇನ್ನು ನಿಮಗೆ ಈ ರೀತಿಯಾಗಿರುವಂಥ ರೋಟಿ ಮೇಕರ್ ಸಿಗದಿದ್ದರೆ ಇನ್ನು ನಾವು ಚಪಾತಿನ ಯಾವ ರೀತಿ ನಾವು ಮಾಡ್ಕೊಳ್ತೇವೆ ನೋಡಿ, ಲಟ್ಟಣಿಕೆಯ ಸಹಾಯದಿಂದಲೂ ಕೂಡ ಈ ಬನ್ಸನ್ನು ರೆಡಿ ಮಾಡ್ಕೋಬೋದು. ಲಟ್ಟಣಿಕೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಅದರಿಂದಲೂ ಕೂಡ ನಾವು ಈ ಬನ್ಸನ್ನು ರೆಡಿ ಮಾಡ್ಕೋಬೋದು. ಸೊ ಇವಾಗ ನೋಡಿ ಈ ರೀತಿಯಾಗಿ ಒಂದು ಬಾಲ್ಸನ್ನು ಇಟ್ಟುಬಿಟ್ಟು, ಅಂದರೆ ಉಂಡೆಯನ್ನು ಇಟ್ಟುಬಿಟ್ಟು ಈ ರೀತಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೋಬೇಕು ಮೊದಲು. ಮತ್ತು ಲೈಟಲ್ಲಿ ಇದನ್ನು ಪ್ರೆಸ್ ಮಾಡ್ಕೋಬೇಕು, ಜಾಸ್ತಿ ಪ್ರೆಸ್ ಮಾಡ್ಕೋಬಾರ್ದು, ತುಂಬ ದೊಡ್ಡದಾಗುತ್ತೆ ಬನ್ಸ್. ದೊಡ್ಡದಾದರೆ ಚೆನ್ನಾಗಾಗೋದಿಲ್ಲ, ಅಂದರೆ ಹುಬ್ಬೋದಿಲ್ಲ ಬನ್ಸ್. ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೋಬಿಟ್ಟು ಇದನ್ನು ಮಾಡ್ಕೋಬೇಕು ನೋಡಿ, ಈ ರೀತಿ ದಪ್ಪ ಆಗಿರಬೇಕು. ಇನ್ನು ಬನ್ಸನ್ನು ಫ್ರೈ ಮಾಡೋದಕ್ಕೆ ಇನ್ನಿಲ್ಲಿ ನಾವು ಒಂದು ಬಾಣಲೆ ತಗೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿಬಿಟ್ಟು ಎಣ್ಣೆಯನ್ನು ಮೊದಲು ಬಿಸಿ ಮಾಡಿಕೊಳ್ಳುವ. ಸೊ ನೋಡಿ ಈ ರೀತಿ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕಿ. ಇನ್ನು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಈ ಬನ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಆದಷ್ಟು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗುತ್ತೆ, ಇಲ್ಲ ಅಂತಂದರೆ ಇದು ಸೀದೋಗುತ್ತೆ. ಹಾಗಾಗಿ ಇನ್ನು ಬನ್ಸ್ ಹಾಕಿದ ತಕ್ಷಣ ಇದಕ್ಕೆ ಸೌಟ್ ಅಥವಾ ಸ್ಪೂನನ್ನು ಹಾಕ್ಕೊಳ್ಳೋಗಿಲ್ಲ. ಇನ್ನು ಈ ಬನ್ಸನ್ನು ಹಾಕಿದ ನಂತರ ಇದು ಎಣ್ಣೆ ಸ್ವಲ್ಪ ಮೇಲೆ ಬರುತ್ತೆ, ಆವಾಗ ನಾವು ಸ್ವಲ್ಪ ಇದರ ಮೇಲೆ ಎಣ್ಣೆಯನ್ನು ಹಾಕ್ಕೋಬೇಕಾಗುತ್ತೆ. ಯಾಕಂತ ಹೇಳಿದರೆ ಒಳಗಿಂದ ಚೆನ್ನಾಗಿ ಬೇಯುತ್ತೆ. ಎಣ್ಣೆ ಹಾಕಿದ ಮೇಲೆ ಅದರ ಮೇಲೆ ಎಣ್ಣೆ ಹಾಕಿದರೆ ಇನ್ನು ಚೆನ್ನಾಗಿ ಒಳಗೆ ಬೇಯುತ್ತೆ. ಹಾಗಾಗಿ ಇದರ ಮೇಲೆ ನಾವು ಎಣ್ಣೆಯನ್ನು ಹಾಕ್ಕೋಬೇಕಾಗುತ್ತೆ. ಇವಾಗ ಒಂದು ಸೈಡ್ ಫ್ರೈ ಆಗಿದ ನಂತರ ಇನ್ನು ಟರ್ನ್ ಮಾಡಿ ಹಾಕಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಆಗಿದೆ ಅಂತ ನೀವು ನೋಡ್ಕೋಬೋದು. ಸೊ ನೋಡಿ ನಮಗೆ ಮೈದಾ ಹಿಟ್ಟಲ್ಲಿ ಬನ್ಸ್ ಹೇಗೆ ರೆಡಿ ಆಗುತ್ತೋ ಸೇಮ್ ಅದೇ ರೀತಿ ಇಲ್ಲೂ ಕೂಡ ರೆಡಿಯಾಗಿದೆ ಗೋಧಿ ಹಿಟ್ಟಿನ ಬನ್ಸ್ ನೋಡಿ. ಸೊ ಅದೇ ರೀತಿ ಇನ್ನೊಂದು ಬನ್ಸನ್ನು ಕೂಡ ಅದೇ ರೀತಿಯಾಗಿ ನಾವು ರೆಡಿ ಮಾಡುವ ನೋಡಿ. ಸೊ ಇವಾಗಿದು ಜಾಸ್ತಿನೇ ಸ್ವಲ್ಪ ಗೋಲ್ಡನ್ ಕಲರ್ ಕೊಡುತ್ತೆ. ಯಾಕಂತ ಹೇಳಿದರೆ ಇದು ಗೋಧಿ ಹಿಟ್ಟು ಆದ ಕಾರಣ ಇದು ಸ್ವಲ್ಪ ಜಾಸ್ತಿನೇ ಕಲರ್ ಕೊಡುತ್ತೆ ಬನ್ಸ್ ಇದು. ಹಾಗಾಗಿ ಮೈದಾ ಹಿಟ್ಟಾದರೆ ಹಾಗಲ್ಲ, ಮೈದಾ ಹಿಟ್ಟಲ್ಲಿ ಕೂಡ ಗೋಲ್ಡನ್ ಕಲರ್ ಬರುತ್ತೆ, ಬಟ್ ಇಷ್ಟು ಇರೋದಿಲ್ಲ. ಯಾಕಂತ ಹೇಳಿದರೆ ಅದು ಮೈದಾ ಹಿಟ್ಟು, ಇದು ಗೋಧಿ ಹಿಟ್ಟು ಆದ ಕಾರಣ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಗೋಲ್ಡನ್ ಕಲರ್ ಕೊಡುತ್ತೆ. ಸೊ ನೋಡಿ ಇವಾಗ ಎಲ್ಲ ಬನ್ಸ್ ಕೂಡ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ.
ಗೋಧಿ ಹಿಟ್ಟು ಬನ್ಸ್ ಅಂತ ಗೊತ್ತೇ ಆಗೋದ್ರೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೊ ನೋಡಿ ಇವಾಗ ನಾನು ನಿಮ್ಗೆ ಕಟ್ ಮಾಡಿ ಕೂಡ ತೋರಿಸ್ತಿದ್ದೇನೆ. ಸೊ ನೋಡಿ ಯಾವ ರೀತಿ ಸಾಫ್ಟ್ ಆಗಿದೆ ಅಂತ ನೀವೇ ನೋಡ್ಕೋಬೋದು. ಸೇಮ್ ನಾವು ಮೈದಾ ಹಿಟ್ಟಲ್ಲಿ ಯಾವ ರೀತಿ ನಮಗೆ ಬನ್ ಸಿಗುತ್ತೆ ನೋಡಿ, ಅದೇ ರೀತಿಯಲ್ಲಿ ಗೋಧಿ ಹಿಟ್ಟಲ್ಲೂ ಕೂಡ ಕರೆಕ್ಟಾಗಿ ನಾವು ಬನ್ಸನ್ನು ರೆಡಿ ಮಾಡ್ಕೋಬೋದು. ನೋಡಿ ಒಳಗೆ ಕೂಡ ಚೆನ್ನಾಗಿ ಕಾದಿದೆ, ನೋಡಿ ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗೋಧಿ ಹಿಟ್ಟಿನ ಬನ್ಸ್ ಹೇಗೆ ರೆಡಿ ಮಾಡ್ಕೋಬೋದು ಅಂತ. ಹಾಗೆ ಮನೆಯಲ್ಲಿ ಇನ್ನೇನು ಕರೆಂಟ್ ಏನಿಲ್ಲದಿರುವಾಗ ನೀವು ಈ ರೀತಿ ಪಟ್ ಅಂತ ನೀವು ಬನ್ಸನ್ನು ರೆಡಿ ಮಾಡ್ಕೋಬೋದು. ಇನ್ನು ಈ ಬನ್ಸನ್ನು ಮಾಡಲಿಕ್ಕೆ ಕರೆಂಟ್ ಏನು ಬೇಕಾಗಿರೋದಿಲ್ಲ, ನೀವು ಕೈಯಿಂದಲೇ ನೀವು ಫೋರ್ಕ್ನ ಸಹಾಯದಿಂದ ಈ ರೀತಿ ಬನ್ಸನ್ನು ರೆಡಿ ಮಾಡ್ಕೋಬೋದು. ಸೊ ಇನ್ನು ಮೈದಾನ ಸ್ಕಿಪ್ ಮಾಡಿಬಿಟ್ಟು ಗೋಧಿಯಲ್ಲಿ ಹೆಲ್ದಿ ಆಗಿರುವಂತಹ ಬನ್ಸನ್ನು ನೀವು ಮನೆಯಲ್ಲೇ ರೆಡಿ ಮಾಡಿಕೊಳ್ಳಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ನೆಕ್ಸ್ಟ್ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್.